ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಪೂರ್ಣಿನ ಏನಾದ್ರು ನೋಡಿದ್ರಾ? ಪೂರ್ಣಿನ ಆಗ್ಲೇ ನಿನ್ ಜೊತೆನೇ ಇದ್ಲಲ್ಲ, ಏಕೆ? ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ಕಾಣಿಸ್ತಿಲ್ವಾ? ಮನೇಲಿಲ್ದೆ ಹೋಗೋದಕ್ಕೆ ಎಲ್ಲಿ ಸಾಧ್ಯ? ಎಲ್ಲಾದ್ರೂ ಹೋದ್ರೆ ನನ್ಗೆ ಹೇಳೇ ಹೋಗ್ತಿದ್ಲು. ದೀಪಿಕಾ, ನೀನ್ ಪೂರ್ಣಿನೇನಾದ್ರೂ ನೋಡಿದ್ಯಾ? ಇಲ್ಲ ಅಮ್ಮ, ನಾನು ನೋಡಲಿಲ್ಲ. ಯಾಕೆ? ಪೂರ್ಣಿ ಮನೇಲಿ ಎಲ್ಲೂ ಕಾಣ್ತಿಲ್ಲ, ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನಾನು ಆಡಿರೋ ಮಾತಿಂದ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟೆ ಹೊರಟೋಗ್ಬಿಟ್ಲಾ? ಹಾಗೇನಾದರೂ ಆಗಿದ್ರೆ ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿದ್ಬಿಡ್ತೀನಿ. ಹಾಗಾದ್ರೆ ಅವಳು ಎಲ್ಲಿ ಹೋಗಿರ್ಬೋದು? ಭಾವ, ನೀವು ಪೂರ್ಣಿ ಅಕ್ಕಂಗೆ ಬೇಜಾರಾಗೋ ಥರ ಏನಾದರೂ ಮಾತಾಡಿದ್ರಾ? ಇಲ್ಲ, ನಾನೇ. ಬುದ್ಧಿದ್ಯಾ ನಿನಗೆ? ಮಗು ಹುಷಾರಾಗಿ ಆಟ ಆಡಿಸ್ಬೇಕಲ್ವಾ? ಹೌದು, ನಾನೇ ಅವಳಿಗೆ ಬೇಜಾರಾಗೋ ಥರ ಮಾತಾಡ್ಬಿಟ್ಟಿದ್ದೀನಿ. ಪಾಪ ಪೂರ್ಣಿ ಇಷ್ಟು ನೊಂದ್ಕೊಂಡಿದ್ದಾಳು ಏನೋ. ನನ್ನ ಕ್ಷಮಿಸ್ಬಿಡು ಪೂರ್ಣಿ. ನೀನಿಲ್ಲ ಅಂದರೆ ನನ್ನ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಸಾರಿ ಪೂರ್ಣಿ. ಎಲ್ಲಿದೆಯಾ ನೀನು? ಅವಿ, ಸಮಾಧಾನ ಮಾಡ್ಕೋ. ಪೂರ್ಣಿ ಎಲ್ಲೂ ಹೋಗಿರಲ್ಲ. ಇಲ್ಲ ಅಮ್ಮ, ನಾನು ಅವಳ ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟೆ. ನೀನು ಅವಳಿಗೆ ಏನೇ ಅಂದ್ರೂ ಅವಳು ಬೇಜಾರು ಮಾಡ್ಕೊಳ್ಳಲ್ಲ ಅವಿ. ಅವಳು ನಿನ್ನನ್ನು ಬಿಟ್ಟು ಎಲ್ಲಿ ಹೋಗೋದಕ್ಕೂ ಅವಳಿಗೆ ಧೈರ್ಯ ಇಲ್ಲ. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಅವಳು ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾಳೆ. ಅಂಥದ್ರಲ್ಲಿ ನೀನೇನೋ ಒಂದೆರಡು ಮಾತಾಡಿದ್ರೆ ಅವಳು ಕೋಪ ಮಾಡ್ಕೊಂಡು ಹೋಗ್ತಾಳ. ಧೈರ್ಯವಾಗಿರು. ಅವಳು ಹೋಗಿರೋದು ಅವಿ ಅಂದಿದ್ದಕ್ಕಲ್ಲ, ನಾನು ಅಂದಿದ್ದಕ್ಕೆ. ಅವಳು ಮತ್ತೆ ಮನೆಗೆ ಬರದೇ ಇದ್ದರೆ ಸಾಕು. ಹಾಗೂ ಒಂದು ವೇಳೆ ಬಂದರೆ ಇಂಥ ಮಾತುಗಳಿಂದಾನೇ ಅವಳನ್ನ ಚುಚ್ಚಿ ಚುಚ್ಚಿ ಕೊಲ್ಲೋದು ನನಗೆ ಗೊತ್ತು. ಸಮಾಧಾನ ಮಾಡ್ಕೋವಿ. ಇರು, ನಾನು ಅವಳಿಗೆ ಫೋನ್ ಮಾಡ್ತೀನಿ. ದೀಪಿಕಾ, ಫೋನ್ ಮಾಡು. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಕ್ಷಮಿಸಿ ಸರ್, ನೀವೇ ಆ ಜಾಗನ ಬೇಡ ಅಂದ್ರಿ ಅಂತ ಹೇಳಿದ್ದು ಈ ಏಜೆಂಟು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಬೇರೆ ಇನ್ಯಾರೋ ಜಾಸ್ತಿ ದುಡ್ಡು ಕೊಡ್ತಿದ್ದಾರೆ ಅಂತ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿದ್ದು ಇವನೇನೆ. ಅದಕ್ಕೆ ಹೇಗಿದ್ರು ಸೈಟ್ ಸೇಲ್ ಆಗ್ತಿದ್ದಿಲ್ಲ ಅಂತ ನಾನು ಒಪ್ಕೊಂಡೆ. ನೋಡಿ ಸರ್, ನಾವು ಒಂದ್ಸಲ ಅಡ್ವಾನ್ಸ್ ತಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಮಾತಕ್ಕೆ ತಪ್ಪೋರಲ್ಲ. ನೋಡಿ, ಇಂಥವನಿಂದ ನಿಮ್ಮಂಥವ್ರಿಗೆ ಎಂಥ ಕೆಟ್ಟ ಹೆಸರು. ದುಡ್ಡಿನ ಆಸೆಗೆ ಎರಡೂ ಕಡೆ ಮೋಸ ಮಾಡ್ತಿದ್ದಾನೆ. ನಾನು ನಿನ್ನ ಹತ್ರ ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಾ ಇಲ್ಲ? ಇದೇ ಥರ ನೀನು ಎಷ್ಟು ಸಲ ನಾನು ಮೋಸ ಮಾಡಿರ್ತೀಯ? ಅಯ್ಯೋ ಸರ್, ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡಬೇಡಿ. ನಾನು ಇದುವರೆಗೂ ಯಾವತ್ತೂ ಈ ಥರ ಕೆಲಸ ಮಾಡಿದವನೇ ಅಲ್ಲ. ಅಗ್ರಿಮೆಂಟ್ ಆದಮೇಲೆ ಸೈಟ್ ಇವ್ರಿಗೆ ಕೊಡಬೇಕಾಗಿತ್ತು. ಆದ್ರೆ ಏನು ಮಾಡೋದು, ಆ ಹೆಂಗಸು ಇವ್ರ ಮ್ಯಾನೇಜರ್ ಜೊತೆಲೇ ಬಂದು ದುಡ್ಡು ಎಷ್ಟಾದರೂ ಖರ್ಚಾಗಲಿ ಈ ಜಾಗ ನನಗೆ ಬೇಕು ಅಂದರು. ಮ್ಯಾನೇಜರೇ ಜೊತೆಲಿದ್ರಲ್ಲ, ಇವ್ರಿಗೂ ವಿಷಯ ಗೊತ್ತಾಗಿರುತ್ತೆ ಅಂತ ನಾನು ಸುಮ್ಮನಾದೆ. ನಮ್ಮ ಮ್ಯಾನೇಜರ ಸಾಧ್ಯನೇ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಇಷ್ಟೊತ್ತು ನಮ್ಮ ಹತ್ರನೇ ಒಂದು ಮಾತಾಡಿ ಈಗ ಓನರ್ ಮುಂದೆ ಬೇರೆ ಮಾತಾಡ್ತಿದ್ಯಾ? ಇಲ್ಲ ಸರ್, ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಬೇಕಾದ್ರೆ ನಿಮ್ಮ ಮ್ಯಾನೇಜರ್ನ ವಿಚಾರಿಸ್ತೀವಿ. ನೀನೇನಾದರೂ ಸುಳ್ಳು ಹೇಳ್ತಿದ್ಯ ಅಂತ ಗೊತ್ತಾದರೆ ಸರಿ ಸರ್, ಇದನ್ನೆಲ್ಲ ನೀವು ಆಮೇಲೆ ವಿಚಾರಿಸ್ಕೊಳ್ಳಿ. ಮೊದಲು ಜಾಗನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಪೇಮೆಂಟ್ ಎಲ್ಲ ನಾನು ಹೇಳ್ದಾಗೆ ಆಗಬೇಕು. ಖಂಡಿತವಾಗ್ಲೂ ಆಗುತ್ತೆ.
ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಈ ಜಾಗ ಕೈ ತಪ್ಪು ಹೋಗುತ್ತೆ ಅಂದ್ಕೊಂಡಿದ್ವಿ, ಅದೇ ಮತ್ತೆ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಾವೇನು ಬರ್ತೀವಿ. ಓಕೆ ಸರ್. ಹಾಂ, ಮೊದಲು ಆಫೀಸಿಗೆ ನಡಿ, ನಾನು ಆ ಮ್ಯಾನೇಜರ್ ಹತ್ರ ಮಾತಾಡಬೇಕು. ಅಂದರೆ ಈ ಕೆಲಸ ಎಲ್ಲ ಮ್ಯಾನೇಜರ್ ಮಾಡಿದ್ದಾನಂತನ? ಅದು ನನಗೆ ಗೊತ್ತಿಲ್ಲ, ಆದರೆ ನಾನು ಮ್ಯಾನೇಜರ್ ಹತ್ರ ಮಾತಾಡಲೇಬೇಕು. ದುಡ್ಡು ನಾಸೆ ಒಂದು ಸಲ ಹೋಗ್ಬಿಟ್ರೆ ಯಾರನ್ನೂ ನಂಬಕ್ಕಾಗಲ್ಲ. ಮೊದಲು ನಡಿ. ಆಯ್ತು, ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ಮೊದಲು ಮನೆಗೆ ಹೋಗೋಣ. ನಮಗೆ ಮ್ಯಾನೇಜರ್ ವಿಚಾರಿಸ್ಕೊಳ್ಳೋದಕ್ಕಿಂತ ಆ ಸೈಟ್ನ ನಮ್ಮ ಹೆಸರು ಮಾಡ್ಕೊಳ್ಳೋದು ಮುಖ್ಯ. ಮೊದಲೇ ಮನೇಲಿ ಎಲ್ಲರೂ ಟೆನ್ಷನಲ್ಲಿ ಇರ್ತಾರೆ, ಸೈಟ್ ನಮ್ಗೆ ಆಗಿದೆಯೋ ಇಲ್ವೋ ಅಂತ. ಮೊದಲು ಅವ್ರಿಗೆ ವಿಷಯ ತಿಳಿಸೋಣ, ನಮ್ಮ ಹೆಸರಿಗಾಗಿದೆ ಅಂತ. ಆಮೇಲೆ ಬೇಕಿದ್ರೆ ಬೇರೆ ಕೆಲಸ ಮಾಡೋಣ. ಬನ್ನಿ. ಸೊಸೆ ಮುದ್ದು. ಏನಿದು? ನೀರು. ಅದ್ ನನಗ್ ಕಾಣಿಸ್ತಿದೆ, ನೀವ್ಯಾಕೆ ತಂದ್ರಿ? ಎಂಥ ಪ್ರಶ್ನೆ ಕೇಳ್ಬಿಟ್ಟೆ ಸೊಸೆ ಮುದ್ದು. ಅಲ್ಲ, ನನ್ನ ಸೊಸೆ ಕೆಲ್ಸಕ್ಕೆ ಹೋಗ್ತಾಳೆ, ಆಯಾಸ ಆಗಿರತ್ತೆ, ಮನೆಗೆ ಬಂದು ಸುಸ್ತಾಗಿ ಕೂತ್ಕೋತಾಳೆ, ನೀರು ಕೊಡಬೇಕು ಅಂತ ತಗೊಂಬಂದಮ್ಮ. ಸಂಪಾದನೆ ಮಾಡೋರಿಗೆ ಆರೈಕೆ ಮಾಡಬೇಕು ಮಗು. ನಿಮ್ಮ ಆರೈಕೆ ನನಗ್ ಬೇಕಾಗಿಲ್ಲ. ಅಂಕಲ್, ಏನಿದು? ನಾನು ನಿಮ್ಗೆ ದಿನಸಿ ಎಲ್ಲ 1 kg ತಗೊಂಡು ಬನ್ನಿ ಅಂದ್ರೆ ಬರೀ ಅರ್ಧ kg ತಂದಿದ್ದೀರಲ್ಲ. ಅಯ್ಯಯ್ಯೋ, ಗೊತ್ತಾಗೋಯ್ತಾ? ಕರೆಕ್ಟಾಗಿ 800 ಗ್ರಾಮೇ ತಗೋಬೇಕಾಗಿತ್ತು, ಗೊತ್ತಾಗ್ತಿರ್ಲಿಲ್ವೇನೋ? ಆ ಥರ ಪಟ್ಟು ಅರ್ಧ kg ತಗೊಂಡ್ಬಿಟ್ಟೆ. ಏನ್ ಹೇಳ್ತಿದ್ಯಾ ಸಿರಿ? 1 kg ಬರ್ದಿದ್ರೆ ಅರ್ಧ kg ತಂದಿದಾರ? ಇನ್ನೇನಮ್ಮ ಮಾಡ್ಲಿ, ಕೊಟ್ಟಿರೋ ದುಡ್ಡು ಸಾಕಾಗ್ಬೇಕಲ್ವಾ? ಅದಕ್ಕೆ ಒಂದು ಎರಡೇ ಐಟಮ್ ಮಾತ್ರ ಸ್ವಲ್ಪ ತಂದೆ ಅಷ್ಟೆ. ಇಲ್ವಲ್ಲ ಅಂಕಲ್, ನಾನೆಲ್ಲ ಸರಿಯಾಗಿ ಲೆಕ್ಕ ಹಾಕಿ ಕರೆಕ್ಟಾಗೆ ದುಡ್ಡು ಕೊಟ್ಟಿದ್ನಲ್ಲ. ಮಾವ, ಇದ್ರಲ್ಲಿ ನಿಮ್ ಕಿತಾಪತಿ ಏನಾದ್ರೂ ಇದೆಯಾ? ನೀವು ದುಡ್ಡು ಉಳಿಸ್ಕೊಂಡ್ರಾ? ಅಯ್ಯೋ ದೇವ್ರೆ, ಇದೇನಮ್ಮ ಹೀಗೆ ಮಾತಾಡ್ತಾ ಇದೀಯಾ? ಏನೋ ಪಾಪ ಅವಳು ಅಷ್ಟೊಂದು ಕೇಳ್ಕೊಂಡ್ಲಲ್ಲ ಅಂತ ನಾನೇ ದಿನಸಿ ಅಂಗಡಿವರೆಗೂ ನಡ್ಕೊಂಡು ಹೋಗಿ ದಿನಸಿ ತಗೊಂಬಂದ್ರೆ ಈಗ ಅವಮಾನ ಮಾಡೋದು, ಈಗ ಗೌರವ ಕೊಡೋದು. ಅಲ್ಲಮ್ಮ, ನೀನ್ ಕೊಟ್ಟಿರೋ ದುಡ್ಡಲ್ಲಿ 4 ಕಾಸು ಉಳಿಸ್ಕೊಂಡು ನಾನೇನ್ ಬೆಂಗಳೂರಲ್ಲಿ 5-6 ಸೈಟ್ ತಗೊಳಕ್ಕಾಗತ್ತಾ? ಈ ರೀತಿ ಚಿಲ್ಲರೆ ಕಾಸಿಗೆಲ್ಲ ಆಸೆ ಪಡೋನಲ್ಲ ನಾನು. ಬರೀ ಅನುಮಾನ ಪಡೋದೇ ಆಗೋಯ್ತು. ಮಾವ ನಿಂತ್ಕೊಳ್ಳಿ. ಮಾವ, ಹೋಗ್ಲಿ ಬಿಡು ಸಂಧ್ಯಾ, ಇನ್ಮೇಲೆ ದಿನಸಿನ ನಾನೇ ತರ್ತೀನಿ. ಹಾಗಂತ ಇವ್ರನ್ನ ಸುಮ್ಮನೆ ಬಿಟ್ರೆ ಇಂಥದ್ದೇ ಏನಾದ್ರೂ ಕಿತಾಪತಿಗಳು ಮಾಡ್ತಾನೆ ಇರ್ತಾರೆ ಸಿರಿ. ಆಯ್ತು ಬಿಡು, ಮೊದಲನೇ ದಿನ ಕೆಲ್ಸಕ್ಕೆ ಹೋಗಿ ಬರ್ತಿದ್ಯಾ? ಹೇಗಿತ್ತು ಕೆಲಸ? ಎಲ್ಲ ಅಡ್ಜಸ್ಟ್ ಆಗತ್ತಾ? ನಿಂಗೆ ಕೆಲಸ ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತು ಸಿರಿ. ಮೊದಲನೇ ದಿನನೇ ನನ್ಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.